ನಿಮ್ದೇನಾರ ಬನ್ನಿ, ನಿಮ್ದೇನಾರ ವೈಯಕ್ತಿಕ ಪ್ರಾಬ್ಲಮ್ ಇದ್ರೆ ಹೇಳ್ರಿ. ಇಲ್ಲ ಏನಾರ ಗಟ್ರದ ಯಾರು ಎಲ್ಲಿ ನಿಮ್ಮ ಮನೆ ಹಿಂದ ನಮ್ಮ ಅಣ್ಣವ್ರ ಮನೆ ನೀವು ಲಾಸ್ಟಿಗೆ ನಿಮ್ಮ ಮನೆ ಹೆಸರು ಬರ್ಸಿ ಯಾವ ಪ್ರಾಬ್ಲಮ್ ಅನ್ನೋದು ಹೇಳ್ರಿ. ನಾ ಬರ್ಕೊಂಡು ಹೋಗಿ ಪಿಡಿಒ ಅವ್ರಿಗೆ ಹೇಳ್ತೀನಿ. ಅಲ್ಲಿ ತಿರ್ಯಾಳ ತೆಳಗಾಗ್ಬಿಟ್ಟದ್ರಿ ಓಣಿ ಮ್ಯಾಗ ಬರ್ಬೇಕಾದ್ರ ಎಲ್ಲ ಅಲ್ಲೇ ನಿಂದಿರ್ತಾವ. ಮೆಂಬರ್ ಇಲ್ಲ ರೀ ಮೆಂಬರ್, ನಮ್ಮ ಮೆಂಬರ್ ವಿಶ್ವನಾಥ್ ಎಲ್ಲಿ ಬಂದೆ ಇವರು ಇದು LT ನಂಬರ್ 2 ಅಲ್ರಿ? ಒಂದ್ರಿ ಒಂದೇ ರೀ ಶಿವಲಾಲ್ ನಗರ ಇದು. ಅಲ್ಲ ನಿಮ್ಮ ಮೆಂಬರ್ ಈಗ ಸಮಸ್ಯೆಗಳು ಹೇಳ್ತಾರ್ರಿ ಅವರು. ಅಲ್ಲಿ ರೋಡ್ ಇಲ್ಲ, ಇಲ್ಲಿ ಹಿಂದೆ ಗಟ್ರ ಅದ, ಮಾಡೋದು ಯಾವಾಗ್ರಿ? ಈ ಮೆಂಬರ್ ಇದ್ದೀರಿ ನಾವು ನಿಮ್ಗೆ ಅವ್ರ ನಡುವೆ ಖರ್ಚು ಕೇಳಬೇಕಾಗ್ತದ. ಮತ್ತೆ ಮಾಡೋದು ಯಾವಾಗ್ರಿ? ಹೇಳಪ್ಪ, ಆಗಲ್ಲ ಯಾರು ಹೇಳ್ತಿದ್ರಲ್ಲ ಏನ್ ಸಮಸ್ಯೆ? ಅದು ಹನುಮಂತ ದೇವ್ರ ಗುಡಿ ಬಳಿ ನೀರು ಹೋಗ್ಲಾಗತ್ತಾರೆ, ಮುಡ್ಚೆಟ್ ನೀರು ಅದು ಗಟ್ರ ಆಗ್ಬೇಕು. ಅದು ಒಂದ್ರಿ ಅಲ್ಲಿ ಅಂದ್ರೆ ಇವು ಆಗ್ಯದ. ಅದು ಒಂದು ಸಿಸಿ ರೋಡ್ ಆಗ್ಬೇಕು. ಆಲ್ರೆಡಿ 40 ರೂಪಾಯಿದು ಸಿಸಿ ರೋಡ್ ಹಾಕಿವಿ. ಗ್ರಾಮ ಪಂಚಾಯತಿ ಲೆವೆಲ್ದಾಗ ಸಿಸಿ ರೋಡ್ ಆಗಂಗಿಲ್ಲ, ಯಾಕಂದ್ರೆ ಅನುದಾನ ಇಲ್ಲ. ಶಾಸಕರ ಅನುದಾನದಾಗ ಆಲ್ರೆಡಿ ಕ್ರಿಯೋಜನ್ದಾಗ ಬರ್ಸೀನಿ. ತಾಂಬ್ಲು ಹೊಸನು ಮಾತಾಡೋ ಮನೆಯಿಂದ ಹಂಗೆ ಸ್ಟೇಟ್ ಆಗಿ ಈ ರೋಡ್ ಬರ್ಸೀನಿ. 40 ಲಕ್ಷ ರೂಪಾಯಿ ಐತಿ. ಆಲ್ರೆಡಿ ಶಾಸಕರು ಏನೈತಿ ಕ್ರಿಯೋಜನ್ ಇಟ್ಕೊಂಡಾರ. ಇದು ಚರಂಡಿ ಆಗ್ಬೇಕಪ್ಪ ಅಂದ್ರೆ ಪಂಚಾಯತಿ ಒಳಗ ಚರಂಡಿ ಅನುದಾನ ಇಲ್ಲ. ತಂಡಾಭಿವೃದ್ಧಿ ಬಂದಾಗ 10 ಲಕ್ಷ ರೂಪಾಯಿದು ಒನ್ ವೇ ಸಿಸಿ ರೋಡ್ ಇಟ್ಟಿನಿ, ಇದು ಚರಂಡಿ ಇಟ್ಟಿನಿ. ಸರ್ಕಾರ ಮೆಂಬರ್ ಕರ್ಸೀನಿ. ಈಗ ನಿಮ್ಮ ಸಮಸ್ಯೆಗಳು ಏನೂ ಇಲ್ಲ. ಹನುಮಂತ ದೇವರ ಗುಡಿ ಬಳಿ ನೀರು ಅದು ಮಾಡ್ಕೊಡ್ರಿ ಅವ್ರಿಗೆ. ಮತ್ತೆ ಯಾವ ಗಂಟರ ಹಂಗೆ ನಿಮಗೆ ಏನಾದ್ರು ಸಮಸ್ಯೆ ಇದ್ರು ಡೈರೆಕ್ಟ್ ಮೆಂಬರ್ ಸಾಹೇಬ್ರ ಅದು ಎಷ್ಟು ದಿನದಾಗ ಆಗ್ಬೋದ್ರಿ ಕೆಲಸ? ಹೇಳಿತ್ತು ನೋಡ್ರಿ, ಇನ್ನೊಂದ್ 2 ತಿಂಗಳ 2 ತಿಂಗಳದಾಗ ಆಗ್ತದ್ರಿ. ಆಲ್ರೆಡಿ ಶಾಸಕರ ಕ್ರಿಯೋಜನ ಇಟ್ಕೊಂಡಾರ್ರಿ. 1 ತಿಂಗಳ 2 ತಿಂಗಳಾಗ ಮಾತಾಡ್ತೀವಿ.